ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮ್ಮ ಪ್ರಿಯ ಟ್ಯಾರೋ ರೀಡಿಂಗ್ ಚಾನೆಲ್ಗೆ. ಇಂದು ನಾವು ನೋಡೋಣ ಆಸ್ಟ್ರಾಲಜಿ ಮೇಷರಾಶಿಯವರ 2026ರ ವಿಶೇಷ 8 ನಿಮಿಷಗಳ ಟ್ಯಾರೋ ರೀಡಿಂಗ್. ಈ ರೀಡಿಂಗ್ ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳು, ಹಣಕಾಸು, ಪ್ರೀತಿ, ಉದ್ಯೋಗ ಮತ್ತು ಅದೃಷ್ಟದ ಬಗ್ಗೆ ಸೂಚನೆ ನೀಡುತ್ತದೆ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. 2026ರಲ್ಲಿ ಮೇಷರಾಶಿಯವರಿಗೆ ಹೊಸ ಆರಂಭಗಳ ವರ್ಷ ಆರಂಭವಾಗುತ್ತದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಕೆಲಸ ನಿಧಾನವಾಗಿ ನಿಮ್ಮ ಕಡೆ ಬರುತ್ತಿದೆ. ಮೊದಲ 3 ತಿಂಗಳು ಸ್ವಲ್ಪ ಗೊಂದಲ, ಮಾನಸಿಕ ಒತ್ತಡ ಮತ್ತು ನಿರ್ಧಾರಗಳಲ್ಲಿ ಕಷ್ಟ ಕಾಣಬಹುದು. ಆದರೆ ಏಪ್ರಿಲ್ ನಂತರ ಪರಿಸ್ಥಿತಿ ಸಂಪೂರ್ಣ ಬದಲಾಗುವ ಸಾಧ್ಯತೆಯಿದೆ. ಕೆಲವರು ನಿಮ್ಮ ಜೀವನದಿಂದ ದೂರ ಹೋಗಬಹುದು, ಆದರೆ ಅದು ನಿಮ್ಮ ಒಳಿತಿಗಾಗಿಯೇ ಆಗುತ್ತದೆ. ಹಿಡನ್ ಎನಿಮೀಸ್ ಇರುವುದು ಕಾರ್ಡ್ನಲ್ಲಿ ಕಾಣುತ್ತಿದೆ. ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆಪಡುವವರು ಇರಬಹುದು. ಆದ್ದರಿಂದ ಎಲ್ಲರಿಗೂ ನಿಮ್ಮ ಯೋಜನೆಗಳನ್ನು ಹೇಳಬೇಡಿ. ಕರಿಯರ್ ವಿಷಯದಲ್ಲಿ ದೊಡ್ಡ ಅವಕಾಶ ಬರುತ್ತಿದೆ. ಹೊಸ ಕೆಲಸ, ಪ್ರಮೋಷನ್ ಅಥವಾ ಬಿಸ್ನೆಸ್ ಗ್ರೋತ್ ಕಾಣಬಹುದು. 2026ರಲ್ಲಿ ನಿಮ್ಮ ಹಾರ್ಡ್ವರ್ಕ್ಗೆ ಫಲ ಸಿಗುತ್ತದೆ. ಹಿಂದೆ ನಿಮ್ಮನ್ನು ಕಡೆಗಣಿಸಿದ್ದವರು ಮತ್ತೆ ನಿಮ್ಮನ್ನು ಹುಡುಕುವ ಸಾಧ್ಯತೆಯಿದೆ. ಹಣಕಾಸಿನ ವಿಷಯದಲ್ಲಿ ಮಧ್ಯವರ್ಷದ ನಂತರ ಲಾಭ ಹೆಚ್ಚಾಗುತ್ತದೆ, ಆದರೆ ಅನ್ನೆಸೆಸರಿ ಖರ್ಚು ಕಡಿಮೆ ಮಾಡಬೇಕು. ಸೋಷಲ್ ಮೀಡಿಯಾ ಅಥವಾ ಆನ್ಲೈನ್ ವರ್ಕ್ ಮಾಡುವವರಿಗೆ ಒಳ್ಳೆಯ ಗ್ರೋತ್ ಕಾಣಬಹುದು. ಯೂಟ್ಯೂಬ್, ವಾಯ್ಸ್ ವರ್ಕ್, ಟ್ಯಾರೋ ರೀಡಿಂಗ್, ಕ್ರಿಯೇಟಿವ್ ಫೀಲ್ಡ್ ಇರುವವರಿಗೆ ಹೊಸ ಸಬ್ಸ್ಕ್ರೈಬರ್ಸ್ ಮತ್ತು ರೆಕಗ್ನಿಷನ್ ಸಿಗುವ ಚಾನ್ಸ್ ಇದೆ. ಲವ್ ಲೈಫ್ನಲ್ಲಿ ಮಿಕ್ಸ್ಡ್ ಎನರ್ಜಿ ಕಾಣುತ್ತಿದೆ. ಸಿಂಗಲ್ ಇರುವವರಿಗೆ ಹೊಸ ವ್ಯಕ್ತಿಯ ಪರಿಚಯ ಆಗಬಹುದು. ಆ ವ್ಯಕ್ತಿ ಇನಿಷಿಯಲಿ ಸೈಲೆಂಟ್ ಆಗಿದ್ದರೂ ನಂತರ ತುಂಬಾ ಕೇರ್ ಮಾಡುವ ಸ್ವಭಾವ ಇರಬಹುದು. ರಿಲೇಶನ್ಶಿಪ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಡಿಮೆಯಾಗುತ್ತವೆ. ಪಾಸ್ಟ್ ಪೇನ್ ನಿಧಾನವಾಗಿ ಹೀಲ್ ಆಗುವ ಸೂಚನೆ ಇದೆ. ಫ್ಯಾಮಿಲಿ ಸಪೋರ್ಟ್ ಕೆಲವೊಮ್ಮೆ ಕಡಿಮೆ ಅನಿಸಬಹುದು. ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ಫೀಲಿಂಗ್ ಬರಬಹುದು. ಆದರೆ ದೇವರ ಆಶೀರ್ವಾದ ನಿಮ್ಮ ಜೊತೆ ಇದೆ. ಸ್ಪಿರಿಚುವಲ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗುತ್ತಿದೆ. ಟ್ರಾವೆಲ್ ಚಾನ್ಸಸ್ ಕೂಡ ಕಾಣಿಸುತ್ತಿವೆ. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಥವಾ ದೇವಸ್ಥಾನ ಭೇಟಿ ಸಾಧ್ಯತೆಯಿದೆ. 2026ರಲ್ಲಿ ನೀವು ಮೆಂಟಲಿ ಸ್ಟ್ರಾಂಗ್ ಆಗುವ ವರ್ಷ ಇದು. ನೀವು ತೆಗೆದುಕೊಳ್ಳುವ ಕೆಲವು ಡಿಸಿಷನ್ಸ್ ನಿಮ್ಮ ಫ್ಯೂಚರ್ ಸಂಪೂರ್ಣ ಬದಲಾಯಿಸಬಹುದು. ಲಕ್ಕಿ ಕಲರ್ ಕೆಂಪು ಮತ್ತು ಚಿನ್ನದ ಬಣ್ಣ. ಲಕ್ಕಿ ನಂಬರ್ 1, 3, 9. ಲಕ್ಕಿ ಡೇ ಮಂಗಳವಾರ ಮತ್ತು ಭಾನುವಾರ. ಹೆಲ್ತ್ ವಿಷಯದಲ್ಲಿ ನಿದ್ರೆ ಮತ್ತು ಸ್ಟ್ರೆಸ್ ಕಡೆ ಗಮನ ಕೊಡಬೇಕು. ಹೆಚ್ಚು ಓವರ್ ಥಿಂಕಿಂಗ್ ಮಾಡಬೇಡಿ. ಮಾರ್ನಿಂಗ್ ವಾಕ್ ಅಥವಾ ಮೆಡಿಟೇಷನ್ ನಿಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತದೆ. ಕೊನೆಯ ಕಾರ್ಡ್ ಹೇಳುವುದೇನೆಂದರೆ, ನಿಮ್ಮ ಸಮಯ ಈಗ ಆರಂಭವಾಗುತ್ತಿದೆ. ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಯೂನಿವರ್ಸ್ ನಿಮಗೆ ರಿವಾರ್ಡ್ ಕೊಡಲು ಸಿದ್ಧವಾಗುತ್ತದೆ. ನಂಬಿಕೆ ಇಡಿ, ನಿಧಾನವಾಗಿ ಎಲ್ಲವೂ ನಿಮ್ಮ ಪರವಾಗುತ್ತದೆ. ಈ ರೀಡಿಂಗ್ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ರಾಶಿ ಯಾವುದು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.